ಫಸ್ಟ್ ಡೇ ಆಫ್ ಸ್ಕೂಲು ನಾವು ಬಂದಿದ್ದೀವಿ. ಅಂದರೆ ಇವತ್ತು ಓರಿಯೆಂಟೇಷನ್ ಇದೆ ಅವಳದು, ಸ್ಕೂಲೆಲ್ಲ ತೋರಿಸ್ತಾರೆ. ಸೊ ಇಟ್ಸ್ ಲೈಕ್ ಟೂರ್ ಆ್ಯಂಡ್ ಹಾಕಿದ್ದು ಶೆಡ್ಯೂಲ್ ಏನೇನಿದೆ ಅಂತ ಹೇಳ್ತಾರೆ. ಸೊ ನಾವು ಬಂದಿದ್ದೀವಿ ಇವತ್ತು. ಮೈರನ್ ಪ್ರೀ ಸ್ಕೂಲ್ ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ಕ್ಲಾಸ್ ರೂಮ್ ಎಲ್ಲ ನೀಟ್ ಆರ್ಗನೈಸ್ಡ್ ಇತ್ತು. ಅವ್ರದ್ದು ಟೈಮ್ ಟೇಬಲ್ ಎಲ್ಲ ಅವ್ರು ನಮಗೆ ಹೇಳಿದರು, ಯಾವ ಟೈಮಿಗೆ ಊಟ ಕೊಡ್ತಾರೆ, ನ್ಯಾಪ್ ಟೈಮ್ಸು, ಆಮೇಲೆ ಬ್ರೇಕ್ಫಾಸ್ಟು, ಆಮೇಲೆ ಸರ್ಕಲ್ ಟೈಮ್, ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. 1-2 ಅವರ್ಸು ಇವತ್ತು ಅವರಿಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೊಟ್ಟರು. ಸೊ ದ್ಯಾಟ್ ಅವ್ರು ನಾಳೆಯಿಂದ ಯೂಸ್ಟು ಆಗಿ ಇಂಡಿಪೆಂಡೆಂಟಾಗಿ ಅವರು ಸ್ಕೂಲ್ಸ್ ಜರ್ನಿ ಸೇಫ್ ಆಗಿರಲಿ ಅಂತ ಹೇಳ್ಬಿಟ್ಟು. ಹಾಯ್ ಎವ್ರಿವನ್, ಇವತ್ತು ಪ್ರಿಶಾಂದು ಓಪನ್ ಹೌಸ್ ಇದೆ. ಓಪನ್ ಹೌಸ್ ಅಂದರೆ ಫಸ್ಟ್ ಡೇ ಆಫ್ ಸ್ಕೂಲ್. ಬೆಳಿಗ್ಗೆ ಮೈರಂದು ಇತ್ತಲ್ವ ಓರಿಯೆಂಟೇಷನ್ ಕ್ಲಾಸು, ಅಂದರೆ ಕ್ಲಾಸ್ ಹೆಂಗಿರುತ್ತೆ, ಕ್ಲಾಸ್ ರೂಮ್ ಏನಿರುತ್ತೆ, ಅವ್ರದ್ದೇನು ಶೆಡ್ಯೂಲ್ ಇರುತ್ತೆ ಅದೆಲ್ಲ ಹೇಳ್ತಾರೆ. ಸೊ ಇವತ್ತು 7 ಕ್ಲಾಸ್ ಯಾವುದು, ಟೀಚರ್ ಯಾರು ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಓಪನ್ ಹೌಸ್ ಇದೆ. ಮೈರಂದು 9 to 11 ಇತ್ತು ಇವತ್ತು. ಇವಳದು ಪ್ರಿಶಾಂದು 4:30 to 6:30 ಇದೆ. 4:30 to 6:30 ಇವಳದು ನೋಡ್ತೀವಿ ಕ್ಲಾಸ್ ಯಾವುದು, ಇವ್ರು ಟೀಚರ್ ಯಾರೆಲ್ಲ ಭೇಟಿ ಆಗಿಬಿಟ್ಟು ಆಮೇಲೆ ಹೋಗೋದು. ಅವಳು ಬಾರ್ಬಿ ಹಾಕ್ಕೊಂಡು ಬಂದಿದ್ದಾಳೆ. ಮಿನಿ ಮೌಸ್ ಹಾಕ್ಕೊಂಡು ಬಂದಿದ್ದಾಳೆ. ಎಕ್ಸೈಟೆಡ್? Yes. Why are you here? Because I want to do my activities. ಓಕೆ, ಅವಳದು ಫುಲ್ ಲುಕ್ ತೋರಿಸ್ತೀನಿ ನಿಮಗೆ. ಅವಳ ಡ್ರೆಸ್ ಪ್ರಿಷಾ ಫುಲ್ ಆನ್ ಎಕ್ಸೈಟ್ಮೆಂಟ್ ಮೋಡಲ್ಲಿ ತುಂಬ ಎಕ್ಸೈಟೆಡ್ ಇದ್ಲು. ಅವಳು ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ಲು ಅವಳು. ಸೊ ಸ್ಕೂಲ್ಗೆ ಹೋಗೋಕ್ಕೆ ಅವಳಿಗೆ ತುಂಬ ಇಷ್ಟ, ಮೊದಲಿಂದನೂ ಅಷ್ಟೇ. ಈಗ ಗ್ರೇಡ್ 2, ಅದರಲ್ಲೂ ಈ ಸಲ ಹೊಸ ಸ್ಕೂಲು, ಅಮೇರಿಕಾದಲ್ಲಿ ಫಸ್ಟ್ ಟೈಮ್ ಅವಳದು ಸ್ಕೂಲು. ಸೊ ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅಮ್ಮ ನಡಿ ಲಘುನ ಹೋಗೋಣ ಬಾ, ಅಮ್ಮ ಲಘುನೇ ಹೋಗೋಣ ಬಾ ಅಂತ ಹೇಳ್ತಾ ಇದ್ಲು. Hi everyone. Today is my orientation in Lemmer School. I'm gonna go to grade 2. Not 3. 2. Not 3. 2. 3. 2. 2. Again, now I'll go inside. ಮೈರಾ ನೀರು ಕುಡಿತಾ ಇದ್ದಾಳೆ. ಮೈರಾನು ಮಿನಿ ಮೌಸ್ ಹಾಕ್ಕೊಂಡಿದ್ದಾಳೆ. ಎಟ್ ಮೇಡ? ಓ ಮೇಡಮ್, ನೀರು ಅಡಿಕೆ ಆಗಿದೆಯಾ ನಿಮಗೆ? ಯಾಕಂದ್ರೆ ನನಗೆ ನೀರು ಬೇಕು. ಓಕೆ ಓಕೆ. ಇಲ್ಲೇ 4:10 ಆಗುತ್ತೆ, 4:30 ಹೋಗಿ. ಮೈರು, ಎಲ್ಲಿ ಬಂದೀವಿ ನಾವು? ನಿನ್ನ ಸ್ಕೂಲ್ ಎಲ್ಲದ? ಇಲ್ಲಿ ನೋಡಿಲ್ಲ ಮರು. ಸರಿ ನಿಂತು, ಸರಿ ನಿಂತು. ಓಕೆ, ಪ್ರಿಶಾಂತ್ ಹೆಸರು ಇಲ್ಲಿದೆ. ಅಮೇರಿಕನ್ ಸ್ಕೂಲಲ್ಲಿ ಪ್ರಿಶಾಂತ್ ಹೆಸರು ಬಂತು. Miss Hannison is gonna be my teacher. Miss Hannison. I'm a principal Helena. Miss Hannison, then you will like it. ಇದು ಪ್ರಿಶಾಂತ್ ಸ್ಕೂಲು, ಇದು ಪಬ್ಲಿಕ್ ಸ್ಕೂಲು, ಚೆನ್ನಾಗಿದೆ ಸ್ಕೂಲು. ಆಮೇಲೆ ಇವತ್ತೆಲ್ಲ ನಾವು ಅವ್ರಿಗೆ ಏನೇನು ಸ್ಕೂಲ್ ಸಪ್ಲೈಸು ಇರುತ್ತೆ, ಲೈಕ್ ಪೆನ್ನು, ಕಲರ್ ಪೆನ್ಸು, ಅದೆಲ್ಲ ಇವತ್ತು ಕೊಡೋದಿರುತ್ತೆ. ಡೈಲಿ ಮಕ್ಕಳೇನು ಕ್ಯಾರಿ ಮಾಡೋದಿರಲ್ಲ. ಒಂದೇ ಸಲ ಇವತ್ತು ಸ್ಕೂಲ್ ಓಪನ್ ಹೌಸ್ ದಿವಸ ಹೋಗಿ ಟೀಚರ್ಗೆಲ್ಲ ಕೊಟ್ಟು ಬಂದುಬಿಟ್ರೆ ಆಯಿತು, ಅವರಲ್ಲೇ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಆಮೇಲೆ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಡೆಕೋರೇಷನ್ ಮಾಡಿದರು, ಅಂದರೆ ಮಕ್ಕಳಿಗೆ ಚೆನ್ನಾಗಿ ಅನ್ನಿಸ್ಲಿ, ವೆಲ್ಕಮ್ ಬ್ಯಾಕ್ ಅಂತ ಹೇಳಿಬಿಟ್ಟು. ಆಮೇಲೆ ಇದು ಪ್ರಿಶಾಂತ್ ಸ್ಪಾಟು, ಅವಳು ಶೂಸು, ಆಮೇಲೆ ಅವಳದ್ದು ಸ್ಟಫ್ಸು, ಬ್ಯಾಕ್ ಪ್ಯಾಕ್ ಎಲ್ಲ ಅಲ್ಲಿ ಇಟ್ಕೊಳ್ಬೋದು. ಕ್ಲಾಸ್ ರೂಮ್ ಎಲ್ಲ ಚೆನ್ನಾಗಿ ನೀಟಾಗಿ ಆರ್ಗನೈಸ್ಡ್ ಇತ್ತು. ಅವಳಿಗೂ ಖುಷಿ ಆಯಿತು ಕ್ಲಾಸ್ ರೂಮ್ ನೋಡಿಬಿಟ್ಟು. ಪ್ಲೇ ಗ್ರೌಂಡ್ ಹೋಗೋಕೆ ಎಕ್ಸೈಟೆಡ್ ಇದ್ದಾರೆ.
ಪ್ಲೇ ಗ್ರೌಂಡು ಪ್ರಿಶಾಂದು. ಸ್ವಿಂಗ್ ಆಡಕ್ಕೆ ಹೋದ್ರು ಇಬ್ರು ಮಿನಿ ಮೌಸ್. ಮನೆಗೆ ಹೋಗೋಣ ನಡೀರಿ ಅಂದರೆ ಪ್ಲೇ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ. ಮನೆಗೆ ಬರೋಕ್ಕೆ ರೆಡಿ ಇರಲಿಲ್ಲ, ಹಂಗೋ ಹಿಂಗೋ ಹೆಂಗೆಂಗೋ ಮಾಡಿ ರಮಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು. ಇವತ್ತಿನ ಡೇ ತುಂಬಾ ಸ್ಪೆಷಲು. ಮಾಯರಾ ಇಂಡಿಪೆಂಡೆಂಟಾಗಿ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. Today is my first day at school. And I'm here and it's I'm going in my preschool and my sister's there in the door. So let's go. Show your back. And I'm chilled. And You're 3-year-old? my sister is 6-year-old. Are you excited to go to school? Yeah, and I'm excited, and I can actually have this on my back. Uh-huh. But my mommy gonna next time my mommy's gonna bring me a blue backpack. Mm-hmm. Okay, say bye. Bye. ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಮಾಯರಂದು. ನಾನು ಮತ್ತು ಪ್ರಿಷಾ ಬಿಡಕ್ಕೆ ಬಂದಿದ್ವಿ. ಪ್ರಿಷಾನ್ ಸ್ಕೂಲ್ ನಾಳೆಯಿಂದ ಸ್ಟಾರ್ಟು. ಪಾಪ ಎಷ್ಟು ದಿವಸ ಮನೇಲಿದ್ದರೆ ಇವಳು ಸ್ಕೂಲ್ ಹೋಗ್ಲಿಯಪ್ಪ ಎಷ್ಟು ರಗಳೆ ಮಾಡ್ತಾಳೆ ಅನ್ನಿಸ್ತಿತ್ತು. ಬಟ್ ಇವತ್ತು ಸ್ಕೂಲಿಗೆ ಬಿಡಬೇಕಾದ್ರೆ ನನಗೆ ಬೇಜಾರಾಯಿತು, ಒಂದು ಸ್ವಲ್ಪ ಎಮೋಷ್ನಲ್ ಆದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಅ ಗುಡ್ ಸ್ಟಾರ್ಟ್ ಫಾರ್ ಹರ್. ಅಟ್ಲೀಸ್ಟ್ ಅಂದರೆ ಇನ್ನೂ ಚಿಕ್ಕವಳಲ್ವಾ, 3 years. ಬಟ್ ಮನೇಲಿದ್ದರೆ ಅವಳಿಗೇನು ಆ್ಯಕ್ಟಿವಿಟೀಸು ಆಗಲ್ಲ. ಆಮೇಲೆ ಅವಳಿಗೆ ಈಗ ಪ್ರಿಷಾ ಸ್ಕೂಲಿಗೆ ಹೋಗೋದು ನೋಡಿ ನಾನು ಹೋಗ್ತೀನಿ ಅಂತಾಳೆ. ಆ್ಯಂಡ್ ಹೆಂಗಿರುತ್ತೆ ಅಂದರೆ ಮನೇಲಿದ್ದ ತಕ್ಷಣ ಬರೀ ಟಿ ವಿ ನೋಡು, ಫೋನ್ ನೋಡು, ಬೋರ್ ಆಗ್ತಾ ಇರತ್ತೆ ಅವಳಿಗೆ. ಸೊ ಇಲ್ಲಿ ಅಟ್ಲೀಸ್ಟ್ ಅವಳು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಅವಳಿಗೆ ಇಟ್ಸ್ ಗುಡ್. ನನ್ನ ಖುಷಿನೇ ಇದೆ ಅವಳಿಗೆ ಸ್ಪಾಟ್ ಸಿಕ್ತು, ಆಮೇಲೆ ಅವಳು ಸ್ಟಾರ್ಟ್ ಮಾಡ್ತಾ ಇದ್ದಾಳಂತ. ಆದರೆ ಫಸ್ಟ್ ಡೇ ಅಲ್ವಾ, ಒಂದು ಸ್ವಲ್ಪ ಬೇಜಾರಾಗತ್ತೆ, ಸ್ವಲ್ಪ ಎಮೋಷ್ನಲ್ ಆಗುತ್ತೆ. ಬಟ್ ಅವಳು ಚೆನ್ನಾಗೇ ಹೋದ್ಲು. ಅವಳು ಎಲ್ಲೂ ಬಾಯೂ ಅಂದಿಲ್ಲ. ಅವಳ ಒಳಗೆ ಹೋಗಿ ಎಕ್ಸೈಟೆಡಾಗಿ ಅಲ್ಲಿ ಕುಣಿಯೋಕ್ಕೇ ಸ್ಟಾರ್ಟ್ ಮಾಡಿದ್ಲು. ಸೊ ಇಟ್ಸ್ ಗುಡ್, ಇಟ್ ಹ್ಯಾಪನ್ಸ್. ಎಲ್ಲರಿಗೂ ಹಾಗೆ ಆಗುತ್ತೆ. ಫಸ್ಟ್ ಡೇಗೆ ಸ್ಕೂಲಿಗೆ ಕಳಿಸ್ತವಾಗ ಸ್ವಲ್ಪ ಇಮೋಷ್ನಲ್ ಆಗೇ ಆಗ್ತಾರೆ ಅಮ್ಮಂದ್ರಲ್ವ. ಎಷ್ಟೇ ಬೈದ್ರೂ ಮತ್ತೆ ಯು ಫೀಲ್ ಬ್ಯಾಡ್. ಸೊ ಈ ಗೊಂಬೆ ನಾಳೆ ಸ್ಟಾರ್ಟ್ ಮಾಡ್ತಾಳೆ. ಇವಳ್ದು ನಾಳೆಯಿಂದ ಸ್ಟಾರ್ಟು. ಇವಳ್ದು ಹಲ್ಲು ಬಿತ್ತು. ಒಂದೊಂದೇ ಹಲ್ಲು ಬೀಳ್ತಾ ಇದೆ, ಒಂದೊಂದೇ ಹಲ್ಲು ಬರ್ತಾ ಇದೆ. ಗುಡ್. ಆರಾಮಾಗಿ ಹೋದ್ಲು, ಅಳೋದು ಕಿರಿಕಿರಿ ಅಂಥದ್ದೇನು ಮಾಡಲಿಲ್ಲ. ಸೊ ಫಸ್ಟ್ ಡೇ ಆಫ್ ದ ಸ್ಕೂಲ್ ಡ್ರಾಪ್ ವಾಸ್ ಗುಡ್. ಅಂದರೆ ಫಸ್ಟ್ ಡೇಗೆ ಬಿಟ್ಟಿದ್ದು ಎಲ್ಲೂ ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಹೋದ್ಲು. ಈಗ ಆಮೇಲೆ ಪಿಕಪ್ಪಿಗೆ ಬರಬೇಕು 3:30ಗೆ. ಸೊ 8:30 to 3:30 ಇವ್ರದ್ದು. ನೋಡೋಣ ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಸೊ ಈಗ ನಾವು ಮನೆಗೆ ಡ್ರೈವ್ ಮಾಡ್ತೀವಿ, ಆಮೇಲೆ ಪಿಕಪ್ಪಿಗೆ ಬರ್ತೀವಿ 3:30ಗೆ. And why you didn't go to school today? Because it's not my day for school. ಇರಲಿ, ನಾಳೆ ಹೋಗ್ತೀಯಲ್ಲ, ಇಟ್ಸ್ ಓಕೆ. ನೀನು ಇಷ್ಟು ದಿವಸ ಸ್ಕೂಲ್ ಹೋದಾಗ ಅವಳು ಒಬ್ಬಳೇ ಮನೇಲಿ ಇರ್ತಿದ್ಲಲ್ಲ. ಇವತ್ತು ಮಾಯರಾ ಸ್ಕೂಲ್ ಹೋಗೋಳು, ನೀನು ಒಬ್ಬಳೇ ಮನೇಲಿರ್ತಿ. ಸೊ ಈಗ ನಿಂಗೆ ಗೊತ್ತಾಗ್ತದೆ ಆಕೆ ಎಷ್ಟು ಅಕ್ಕನ ಮಿಸ್ ಮಾಡ್ಕೋತಿದ್ಲ ಅಂತ. ಇನ್ನೂ ಮಿಸ್ ಮಾಡ್ಕೊಳ್ಳಿಗತ್ತೆ. ಇನ್ನೂ ಮನೆ ಒಳಗೂ ಹೋಗಿಲ್ಲಲೇ. ಬಾ ಅಕ್ಕ ತಂಗಿ ಬಾ. ಮಾಯರಾನ್ ಮಿಸ್ಸು ಅವಳು ಸ್ಕೂಲಲ್ಲಿ ಆಡ್ತಾ ಇರೋ ಪಿಕ್ಚರ್ಸ್ ಎಲ್ಲ ಕಳಿಸಿದ್ರು. ಅವಳು ತುಂಬಾ ಎಂಜಾಯ್ ಮಾಡಿದ್ಲಂತೆ. ಅವರು ಮೆಸೇಜಸ್ಸು ಮಾಡಿದ್ರು ದಟ್ ಶಿ ಈಸ್ ಡೂಯಿಂಗ್ ವೆಲ್. ನೋಡ್ತಾ ನೋಡ್ತಾ ಕರ್ಕೊಳ್ಳೋಕೆ ಹೋಗೋ ಟೈಮ್ ಆಗೇ ಬಿಡ್ತು. ನಾನು ಮತ್ತು ಪ್ರಿಷಾ ಅವಳನ್ನು ಪಿಕ್ ಮಾಡೋಕ್ಕೆ ಹೋದ್ವಿ. How was your first day of school?
Good. What did you have today for lunch? Listen, sweetie. You still want to go and play or you want to come home? You still want to go and play? But it's time to go home, honey. You had fun at school? You had fun? How was your first day of school? It was good. What did you eat today? ಏನು ತಿಂದಿ ಇವತ್ತೆ? Lunch pizza. ಪಿಜ್ಜಾ ತಿಂತದ ಕಳ್ಳ ಕಳ್ಳದ ಪಿಜ್ಜಾ ತಿಂತದ. Okay. So you had fun at your first day of school? Yeah. Okay. Come on, let's go home now. Huh? You still wanna play, but it's time to go home, honey. And tomorrow we'll come back again for school, okay? Honey, ನೋಡಿ ಬರಲ್ಲ ಅಂತ ಇದ್ದಾಳೆ, ನಾಳೆ ಮತ್ತೆ ಬರೋಣ ಅಂತ ಹೇಳಿದೆ. ಇದು ನೆಕ್ಸ್ಟ್ ಡೇ ಪ್ರಿಶಾಂದು ಸ್ಪೆಷಲ್ ಡೇ, ಯಾಕಂದರೆ ಅವಳದು ಫಸ್ಟ್ ಡೇ ಆಫ್ ಸ್ಕೂಲ್. Hi guys, today is my first day of grade 2. I'm gonna have a good experiment and I'm gonna see what they do in my class. Now let's go. So you have a new backpack, new shoes, new dress. I wanna wear my backpack. ಪ್ರಿಶಾನ್ ಮತ್ತು ಮೈರಾನ್ ಸ್ಕೂಲ್ ಟೈಮಿಂಗು 8:30 to 3:30. ಸೊ ನಾನು ಫಸ್ಟ್ ಪ್ರಿಶಾನ್ಗೆ ಡ್ರಾಪ್ ಮಾಡಿ ಆಮೇಲೆ ಮೈರಾನ್ ಡ್ರಾಪ್ ಮಾಡ್ತೀನಿ. ಆಮೇಲೆ ಫಸ್ಟ್ ಹೋಗಿ ಮೈರಾನ್ ಪಿಕಪ್ ಮಾಡಿ ಆಮೇಲೆ ಪ್ರಿಶಾನ್ ಪಿಕಪ್ ಮಾಡ್ಕೊಂಡು ಬರ್ತೀನಿ. ಸೊ ಹೋಮ್ ಟು ಸ್ಕೂಲ್ ಟ್ರಾನ್ಸಿಷನ್ ವಾಸ್ ಅ ಸೂಪರ್ ಡೂಪರ್ ಹಿಟ್. ಆಮೇಲೆ ಇಬ್ಬರದು ಫಸ್ಟ್ ಡೇ ಆಫ್ ಸ್ಕೂಲು ತುಂಬ ಚೆನ್ನಾಗಿತ್ತು. ಆಮೇಲೆ ಮೈರಾ ನಾನು ಅಳ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಅವಳು ನನಗೆ ಸರ್ಪ್ರೈಸ್ ಮಾಡಿದ್ಲು, ಅವಳು ಅಳಲಿಲ್ಲ. ಸೊ ಇಬ್ಬರು ಮಕ್ಕಳು ಆರಾಮಾಗಿ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆದರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.